ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯಲ್ಲಿ ಜನಿಸಿದ ಮೃಗಶಿರ, ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲ ಹೃದಯಪೂರ್ವಕ ವಂದನೆಗಳು. ಇಂದು ನಾನು ಹೇಳಿರೋದು ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಮೌನವಾಗಿ ಕೆಲಸ ಮಾಡ್ತಿರುವ ಒಂದು ಅದೃಶ್ಯ ಶಕ್ತಿಯ ಬಗ್ಗೆ. ನೀವು ಬುದ್ಧಿವಂತರಾಗಿದ್ದರೂ ಯಾಕೆ ನಿರ್ಧಾರಗಳಲ್ಲಿ ಗೊಂದಲ? ನೀವು ಮಾತಿನ ಮಾಂತ್ರಿಕರಾಗಿದ್ದರೂ ಕೂಡ ಯಾಕೆ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ? ನೀವು ಹಲವಾರು ಅವಕಾಶಗಳನ್ನು ಪಡಿತಾ ಇದ್ರೂ ಕೂಡ ಯಾಕೆ ಕೊನೆಯ ಕ್ಷಣದಲ್ಲಿ ಕೈ ಜಾರ್ತಾ ಇವೆ? ಇದರ ಹಿಂದೆ ಇರುವ ಕಾರಣ ಏನು? ಇದಕ್ಕೆಲ್ಲ ಕಾರಣ ನರಕೋಶ, ಅಸೂಯೆಯ ಕಣ್ಣು. ಮಿಥುನ ರಾಶಿಯ ಅಧಿಪತಿ ಬುಧ. ನೀವು ಚುರುಕು, ಚಾತುರ್ಯಶಾಲಿ, ಮಾತಿನಲ್ಲಿ ಆಕರ್ಷಣೆಯನ್ನು ಹೊಂದಿದವರು. ನೀವು ಎಲ್ಲಿಯೇ ಹೋದರೂ ಕೂಡ ಗಮನವನ್ನು ಸೆಳೀತೀರ. ನಿಮ್ಮ ಐಡಿಯಾಗಳು, ನಿಮ್ಮ ಸಂಭಾಷಣೆ, ನಿಮ್ಮ ಸ್ನೇಹ ಬಳಗ ಇವೆಲ್ಲ ಕೂಡ ನಿಮ್ಮ ಬಲ. ಆದರೆ ಇದೇ ನಿಮ್ಮ ಮೇಲೆ ಕೆಲವರ ಅಸೂಯೆಗೆ ಕಾರಣವಾಗುತ್ತೆ. ನಿಮ್ಮ ಹತ್ತಿರವೇ ಇರುವವರು, ನಿಮ್ಮ ಜೊತೆ ಮಾತನಾಡುವವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಕಸಿವಿಸಿ ಆಗ್ತಾರೆ. ಗಮನಿಸಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ನೋಡಿ. ಒಂದು ದಿನ ಉತ್ಸಾಹ, ಮತ್ತೊಂದು ದಿನ ಮನೋನಿಲಯ ಕುಸಿತ. ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ. ಸ್ನೇಹಿತನ ಜೊತೆ ಸಣ್ಣ ತಪ್ಪು ಅರ್ಥ ದೊಡ್ಡ ಜಗಳ ಆಗುತ್ತೆ. ಮನೆಯಲ್ಲಿ ಶಾಂತಿ ಇದ್ರೂ ಕೂಡ ಏಕಾಏಕಿ ಮಾತಿನ ಗಲಾಟೆ. ಆರೋಗ್ಯದಲ್ಲಿ ನರಗಳ ಒತ್ತಡ. ನಿದ್ದೆ ಅನ್ನೋದು ಕಳ್ಳತನ ಆಗೋಗಿದೆ ಅನ್ನೋ ಥರ ಆಗೋಗಿದೆ. ತಲೆನೋವು ಇದು ಕೇವಲ ಯಾದೃಚ್ಛಿಕವಲ್ಲ, ಇದು ದೃಷ್ಟಿಯ ಪರಿಣಾಮ. ನಿಮ್ಮಲ್ಲಿ ಸಹಜವಾದ ಚೈತನ್ಯ ಇದೆ. ನೀವು ಮಾತನಾಡಿದ್ರೆ ಜನರು ಕೇಳ್ತಾರೆ, ನೀವು ನಕ್ಕಿದ್ರೆ ವಾತಾವರಣ ಬದಲಾಗುತ್ತೆ. ಆದರೆ ಕೆಲವರು ಇವನು ಎಲ್ಲರ ಗಮನ ಸೆಳೀತಾ ಇದ್ದಾನೆ ಅಂತ ಒಳಗೊಳಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆ ಬೇಸರದ ನೋಟನೇ ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಕದರುತ್ತೆ. ಬುಧನ ರಾಶಿಯಾದ ನಿಮಗೆ ಮನಸ್ಸಿನ ಸಮತೋಲನ ಅತ್ಯಂತ ಮುಖ್ಯ. ನರಕೋಶ ಮೊದಲಿಗೆ ನಿಮ್ಮ ಮನಸ್ಸಿನ ಮೇಲೇನೆ ಹೊಡೆತವನ್ನು ನೀಡುತ್ತೆ. ಲಕ್ಷಣಗಳು ಸ್ಪಷ್ಟವಾಗಿರುತ್ತೆ. ಕಾರಣ ಇಲ್ಲದ ಗೊಂದಲ, ನಿರ್ಧಾರಗಳಲ್ಲಿ ವಿಳಂಬ, ಕೆಲಸ ಶುರು ಮಾಡಿ ಮಧ್ಯದಲ್ಲಿ ಬಿಡೋದು, ಹೊಸ ಮೊಬೈಲ್ ಅಥವಾ ಸಾಧನ ತೆಗೆದುಕೊಂಡ ತಕ್ಷಣ ಹಾಳಾಗೋದು, ಹಣ ಬಂದ ತಕ್ಷಣ ಅನಿರೀಕ್ಷಿತ ಖರ್ಚು, ಮಕ್ಕಳು ಓದಿನಲ್ಲಿ ಗಮನ ಕಳೆದುಕೊಳ್ಳೋದು. ನೀವು ಗಮನಿಸಿದರೆ ನಿಮ್ಮ ಬೆಳವಣಿಗೆಗೆ ಆರಂಭವಾದ ಸಮಯದಿಂದಲೇ ಈ ಸಮಸ್ಯೆಗಳು ಹೆಚ್ಚಾಗಿವೆ. ಆದರೆ ಭಯ ಬೇಡ. ಬುಧನ ಕೃಪೆ ನಿಮ್ಮ ಮೇಲೆ ಇದ್ದರೆ ಬುದ್ಧಿಶಕ್ತಿ ನಿಮ್ಮ ದೊಡ್ಡ ಆಯುಧವಾಗುತ್ತೆ. ಸರಳ ಪರಿಹಾರಗಳು ಸಾಕು. ಮೊದಲ ಪರಿಹಾರ, ಕಲ್ಲುಪ್ಪಿನ ಶುದ್ಧೀಕರಣ. ಪ್ರತಿ ಬುಧವಾರ ಸಂಜೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದು ಮನೆಯ ಮಧ್ಯದಲ್ಲಿ ನಿಂತು ನನ್ನ ಮೇಲೆ ಬಿದ್ದಿರುವ ಎಲ್ಲ ನರದೃಷ್ಟಿಗಳು ಕರಗಿ ಹೋಗಲಿ ಅಂತ ಸಂಕಲ್ಪ ಮಾಡಿ ತಲೆಯ ಸುತ್ತ 3 ಬಾರಿ ಸವರಿ. ನಂತರ ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಹೊರಗೆ ಸುರಿಸಿ. ಇನ್ನು ಎರಡನೇ ಪರಿಹಾರ, ಹಸಿರು ವಸ್ತ್ರ ಪರಿಹಾರ. ಹಸಿರು ಬಟ್ಟೆಯಲ್ಲಿ ₹1 ನಾಣ್ಯ, ಸ್ವಲ್ಪ ಹೆಸರುಕಾಳು ಮತ್ತು 1 ಏಲಕ್ಕಿ ಇಟ್ಟು ಮೂಟೆ ಕಟ್ಟಿ ಇದನ್ನು ನಿಮ್ಮ ಪರ್ಸ್ ಅಥವಾ ಕೆಲಸದ ಜಾಗದಲ್ಲಿ ಇಡಿ. ಇದು ಬುಧನ ಶಕ್ತಿಯನ್ನು ಬಲಪಡಿಸಿ ಹಣದ ಸ್ಥಿರತೆ ತರುತ್ತೆ. ಮೂರನೇ ಪರಿಹಾರ, ವಿಷ್ಣು ಆರಾಧನೆ. ಬುಧವಾರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ವಿಷ್ಣು ದೇವಸ್ಥಾನದಲ್ಲಿ ತುಳಸಿ ದಳ ಅರ್ಪಿಸಿ. ಮನಸ್ಸಿನ ಗೊಂದಲ ದೂರ ಆಗುತ್ತೆ. ನಾಲ್ಕನೇ ಪರಿಹಾರ, ಲಿಂಬೆಹಣ್ಣು ಮತ್ತು ಲವಂಗ. ಒಂದು ಲಿಂಬೆಹಣ್ಣಿಗೆ 4 ಲವಂಗ ಚುಚ್ಚಿ ಮನೆಯ ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಇಡಿ. ಪ್ರತಿ ಶನಿವಾರ ಬದಲಾಯಿಸಿ. 7 ವಾರಗಳಲ್ಲಿ ಸ್ಪಷ್ಟ ಬದಲಾವಣೆ ಕಾಣ್ತೀರ. ಮಿಥುನ ರಾಶಿಯವರೇ, ನೀವು ಚಿಂತನೆಯ ಶಕ್ತಿಯನ್ನು ಹೊಂದಿದವರು. ನಿಮ್ಮ ಮಾತು ನಿಮ್ಮ ಬಲ. ನಿಮ್ಮ ಜಾತಕದಲ್ಲಿ ಧನಯೋಗ ಮತ್ತು ರಾಜಯೋಗ ಎರಡೂ ಕೂಡ ಸಾಧ್ಯತೆಗಳಿವೆ. ಕೆಲವರು ಅಸೂಯೆ ಪಟ್ಟು ಕಣ್ಣಿಟ್ಟರೂ ನಿಮ್ಮ ಬೆಳವಣಿಗೆಯನ್ನು ಶಾಶ್ವತವಾಗಿ ತಡೆಯಲು ಯಾರಿಗೂ ಸಾಧ್ಯ ಇಲ್ಲ. ಇಂದಿನಿಂದ ಯಾರಾದರೂ ನಿಮ್ಮನ್ನು ಅತಿಯಾಗಿ ಹೊಗಳಿದರೆ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಜಪಿಸಿ. ನಿಮ್ಮ ಔರ ಬದಲಾಗುತ್ತೆ. ಈ ಸಣ್ಣ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ. ಬದಲಾವಣೆ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಮಿಥುನ ರಾಶಿಯ ಮಿತ್ರರೊಂದಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.